Hello everyone, welcome back to Banking with Bhuvi. ಇವತ್ತು ಡೇ 11 ಆಫ್ 21 ಡೇಸ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಡೈಲಿ 3 ಪಜಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇವತ್ತಿಂದು ಫಸ್ಟ್ ಪಜಲ್ನ ಸಾಲ್ವ್ ಮಾಡೋಣ. ಫಸ್ಟ್ ಪಜಲ್ ಈ ಥರ ಇದೆ. ಇದು ಫಸ್ಟ್ ಪಜಲ್, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. 6 ಪರ್ಸನ್ SATQUB join 6 different banks SBI, HDFC, ICIC, PNB, Axis, Kotak, but not necessarily in the same order. ಇಲ್ಲಿ ಯಾವುದು ಸೀರೀಸ್ ಇಲ್ಲ, ಇದಾದಮೇಲೆ ಇದು ಜಾಯಿನ್ ಆಗಿದೆ ಅಂತ, ಜಸ್ಟ್ ಯಾವುದು ಯಾವ ಬ್ಯಾಂಕಿಗೆ ಸೇರಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಎ ನೈದರ್ ಜಾಯಿನ್ಸ್ SBI ಆರ್ ICIC. ಎ SBI ಅಲ್ಲ, ICICನೂ ಅಲ್ಲ. ನೆಕ್ಸ್ಟ್ ಕ್ಯೂ ಜಾಯಿನ್ಸ್ ಕೋಟಕ್. ಕ್ಯೂ ಕೋಟಕ್, ಇದು ಕನ್ಫರ್ಮ್. ನೆಕ್ಸ್ಟ್ ಯು ನೈದರ್ ಜಾಯಿನ್ ICICI ಆರ್ ನಾರ್ ಆಕ್ಸಿಸ್. ಯು ICICನೂ ಅಲ್ಲ, ಆಕ್ಸಿಸು ಅಲ್ಲ. ನೆಕ್ಸ್ಟ್ ಯಾವುದು? ಎಸ್ ಆ್ಯಂಡ್ ಟಿ ನೈದರ್ ಜಾಯಿನ್ ICICI, HDFC. ಎಸ್ ಮತ್ತು ಟಿ ಎರಡು ICICI ಕೂಡ ಅಲ್ಲ, HDFCನೂ ಅಲ್ಲ. ನೀವಿಲ್ಲಿ ನೋಡ್ಬೋದು 1 2 3 4 ಮೆಂಬರ್ಸ್ ICICI ಅಲ್ಲ. ಆಲ್ರೆಡಿ ಒಂದು ನಮಗೆ ಕನ್ಫರ್ಮ್ ಆಗಿದೆ, ಕೋಟಕ್. ಇಲ್ಲಿ 5 ಮೆಂಬರ್ಸ್ದು ಗೊತ್ತಾಗಿದೆ, ಉಳಿದಿರೋದು ಒಂದು. ಸೊ ಉಳಿದಿರೋದು ಅದು ಬಿ, ಅದು ICICIಗೆ ಜಾಯ್ನ್ ಆಗಿದೆ ಅಂತ ಆಯಿತು. ನೆಕ್ಸ್ಟ್ ನೋಡೋಣ. ಯು ಡಸ್ ನಾಟ್ ಜಾಯಿನ್ HDFC. ಯು HDFC ಕೂಡ ಅಲ್ಲ. ಇಲ್ಲಿ ನೋಡಿಕೊಂಡ್ರೆ 3 ಜನ HDFC ಅಲ್ಲ, ಯಾವುದು? TSU. ಸೊ ಎ HDFC ಜಾಯಿನ್ ಆಗುತ್ತೆ. ನೆಕ್ಸ್ಟ್ ಎಸ್ ಆ್ಯಂಡ್ ಯು ಡು ನಾಟ್ ಜಾಯಿನ್ SBI. ಎಸ್ ಮತ್ತು ಯು SBIಗೆ ಹೋಗಲ್ಲ, ಅಂದರೆ ಉಳಿದಿರೋದಂತೆ ಟಿ, ಅದು SBIಗೆ ಜಾಯಿನ್ ಆಗುತ್ತೆ. ನೆಕ್ಸ್ಟು ಸೊ ಇಲ್ಲಿ ನೋಡಿಕೊಂಡ್ರೆ ನಾವು ಇದೆರಡೂ ಕೂಡ HDFCಗೆ ಹೋಗಲ್ಲ, ICICಗೆ ಹೋಗಲ್ಲ, ಬಟ್ ಯು ಆಕ್ಸಿಸ್ಗೆ ಹೋಗಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಎಸ್ ಆಕ್ಸಿಸ್ ಬ್ಯಾಂಕ್, ಉಳಿದಿರೋದು ಯಾವುದು? PNB. ಯು PNBಗೆ ಜಾಯಿನ್ ಆಗುತ್ತೆ. ಸೊ ಎ HDFC, ಕ್ಯೂ ಕೋಟಕ್, ಯು PNB, ಎಸ್ ಆಕ್ಸಿಸ್, ಟಿ SBI, ಬಿ ICICI. ಕರೆಕ್ಟ್ ಆಗಿದೆಯಾ ಒಂದ್ಸರಿ ನೋಡ್ಕೊಂಬಿಡೋಣ. ಎಸ್ ಆಕ್ಸಿಸ್ ಎ HDFC, ಎಸ್ ಆಕ್ಸಿಸ್ ಕಲರ್ ಚೇಂಜ್ ಮಾಡೋಣ. ಎಸ್ ಆಕ್ಸಿಸ್ ಎ HDFC, ಟಿ SBI, ಕ್ಯೂ ಕೋಟಕ್. ಕ್ಯೂ ಕೋಟಕ್ ಅವರೇ ಕೊಟ್ಟಿದ್ದಾರೆ, ಟಿ SBI ಕರೆಕ್ಟಾಗಿದೆ. ಯು PNB, ಬಿ ICICI. ಯು PNB, ಬಿ ICICI ಕರೆಕ್ಟಾಗಿದೆ. ಸೊ ಇವಾಗ 5 ಕ್ವಶನ್ಸ್ ನೋಡ್ಕೊಳ್ಳೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಜಾಯಿನ್ PNB. PNB ಯಾರು ಜಾಯ್ನ್ ಆಗ್ತಾರೆ? ಯು. ಆಪ್ಷನ್ ಡಿ ವಿಲ್ ಬಿ ರೈಟ್ ಆನ್ಸರ್. ವಿಚ್ ಬ್ಯಾಂಕ್ ಡಸ್ ಎ ಜಾಯಿನ್? ವಿಚ್ ಬ್ಯಾಂಕ್ ಡಸ್ ಎ ಜಾಯಿನ್ ಅಂತ ಕೇಳ್ತಾರೆ. ಎ HDFC. ಸೊ ಹೂ ಅಮಂಗ್ ದ ಫಾಲೋಯಿಂಗ್ ಜಾಯಿನ್ ICICI, ಅದು ಕ್ವಶನಲ್ಲೇ ಇತ್ತು. ಬಿ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಈಸ್ ಕರೆಕ್ಟ್ಲಿ ಮ್ಯಾಚ್. ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ? ಎಸ್ PNB, ನೋ. ಎ HDFC, ಎಸ್. ಎ ಕರೆಕ್ಟಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಡೆಫಿನೆಟ್ಲಿ ಟ್ರೂ? ಎಸ್ ಜಾಯಿನ್ SBI, ನೋ. ಎ ICICI, ನೋ. ಕ್ಯೂ ಜಾಯಿನ್ ಕೋಟಕ್, ಎಸ್. ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ಇದು ಇವತ್ತಿನ ಎರಡನೇ ಪಜಲ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. 8 ಬಾಕ್ಸಸ್ ಆರ್ ಕೆಪ್ಟ್ ಇನ್ 8 ಡಿಫ್ರೆಂಟ್ ಸ್ಟ್ಯಾಕ್ಸ್ ಸಚ್ ದಟ್ ಬಾಟಮ್ ಮೋಸ್ಟ್ ನಂಬರ್ಡ್ ಆಸ್ 1 ಆ್ಯಂಡ್ ಟಾಪ್ ಮೋಸ್ಟ್ 8. ಸೊ ಬಾಕ್ಸ್ ಹಾಕ್ಕೊಳ್ಳೋಣ. 1 2 3 4 5 6 7 8. ಓಕೆ, ಡೇಟಾ ಏನಿದೆ ನೋಡೋಣ. 3 ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಬಾಕ್ಸ್ ಎಸ್ ಆ್ಯಂಡ್ ಇ. ಎಸ್ ಮತ್ತು ಇ ಮಧ್ಯ 3 ಇರಬೇಕು. 1 ಬಾಕ್ಸ್ ಇಸ್ ಕೆಪ್ಟ್ ಬಿಟ್ವೀನ್ ಇ ಆ್ಯಂಡ್ ಎಮ್. ಇ ಮತ್ತು ಎಮ್ ಮಧ್ಯ 1 ಬಾಕ್ಸು. ವಿಚ್ ಅಂದರೆ ಎಮ್. ಎಮ್ ಈಸ್ ಕೆಪ್ಟ್ 3 ಬಾಕ್ಸಸ್ ಅಬೋವ್ ಡಬ್ಲ್ಯೂ. ಎಮ್ ಡಬ್ಲ್ಯೂಗಿಂತ 3 ಬಾಕ್ಸಸ್ ಮೇಲಿದೆ. 3 ಬಾಕ್ಸಸ್ ಮೇಲೆ ಅಂದರೆ 1 2 3, ಅಂದರೆ ಎಮ್ ಮತ್ತು ಡಬ್ಲ್ಯೂ ಮಧ್ಯೆ 2 ಗ್ಯಾಪ್ ಇರಬೇಕು.
ದ ನಂಬರ್ ಆಫ್ ಬಾಕ್ಸಸ್ ಕೆಪ್ಟ್ ಬಿಲೋ ಎಸ್ ಇಸ್ ಸೇಮ್ ಆ್ಯಸ್ ನಂಬರ್ ಆಫ್ ಬಾಕ್ಸಸ್ ಕೆಪ್ಟ್ ಅಬೋವ್ ಹೆಚ್. ಅಂದರೆ ಎಸ್ ಮತ್ತು ಹೆಚ್ಚು ಪೇರಲ್ಲಿ ಬರ್ತಾರೆ ಅಂತ ಅರ್ಥ. ಪೇರ್ ಅಂದರೆ ಏನು ಅಂದರೆ ಲಾಸ್ಟ್ ಮತ್ತು ಫಸ್ಟ್. ಇವಾಗ ಎಸ್ನ ನಾವು ಲಾಸ್ಟ್ ಬಾಕ್ಸಲ್ಲಿಟ್ಟರೆ ಹೆಚ್ಚು ಫಸ್ಟ್ ಬಾಕ್ಸಲ್ಲಿ ಬರಬೇಕು, ಆ ಥರ ಅದನ್ನು ಪೇರ್ ಅಂತ ಕರಿತೀವಿ. ಸೊ 7ಅಲ್ಲಿಟ್ಟರೆ 2, 3, 6, 5, 4 ಈ ರೀತಿ ಬರಬೇಕು. ಆ್ಯಂಡ್ ವಿಚ್ ಈಸ್ ಅಂದರೆ ಹೆಚ್ ಈಸ್ ಕೆಪ್ಟ್ ಜಸ್ಟ್ ಬಿಲೋ ಬಾಕ್ಸ್ ಟಿ. ಹೆಚ್ಚು ಜಸ್ಟ್ ಬಿಲೋ ಆಫ್ ಟಿ ಇದೆ. ದ ಬಾಕ್ಸ್ ಸಿ ಈಸ್ ಕೆಪ್ಟ್ ಅಬೋವ್ ಆರ್. ಸಿ ಅಬೋವ್ ಆರ್ ಆ್ಯಂಡ್ ಆರ್ ಈಸ್ ಕೆಪ್ಟ್ ಅಬೋವ್ ಎಸ್. ಈ ರೀತಿ ಇರಬೇಕು ಅಂತ ಹೇಳಿದರೆ ನಮಗೆ ಇಲ್ಲಿ ಒಂದು ಕ್ಲೂ ಏನು ಗೊತ್ತಾಗುತ್ತೆ ಅಂದರೆ ಎಸ್ಗಿಂತ ಮೇಲೆ ಮಿನಿಮಮ್ 2 ಬಾಕ್ಸಸ್ ಬರಲೇಬೇಕು ಅಂತ ಇದೆ. ಸೊ 1, 2 ಎಸ್ನ ಇಲ್ಲಿಟ್ಟರೆ ಹೆಚ್ ಇಲ್ಲಿಗೆ ಬರುತ್ತೆ, ಟಿ ಇಲ್ಲಿಗೆ ಬರುತ್ತೆ. ಸೊ ನಮಗೆ ಇಲ್ಲಿ ಗೊತ್ತಾಗುತ್ತೆ ಎಸ್ಗಿಂತ ಮೇಲೆ ಮಿನಿಮಮ್ 2 ಬಾಕ್ಸಸ್ ಖಾಲಿ ಇರಲೇಬೇಕಾಗತ್ತೆ. ಆ್ಯಂಡ್ ಎಸ್ ಮತ್ತು ಇಗೆ 3 ಗ್ಯಾಪ್ ಇದೆ. ಸೊ ಎಸ್ ನಮಗೆ ಒಟ್ಟು ಕೆಳಗಿಂದು ಸ್ಟ್ಯಾಕಲ್ಲೇ ಬರುತ್ತೆ ಅಂತ ಒಂದು ರಫಾಗಿ ಐಡಿಯಾ ಇದೆ. ಅದು ಕರೆಕ್ಟಾಗಿ ತಪ್ಪ ನಮಗೆ ಸಾಲ್ವ್ ಮಾಡಿದ ಮೇಲೆ ಗೊತ್ತಾಗೋದು. ಸೊ ಕೆಳಗಿಂದ ಇಟ್ಕೊಂಡು ಹೋದರೆ ಎಸ್ನ ನಾವು ಫಸ್ಟು ಇಟ್ಟರೆ ನಮಗೆ ಹೆಚ್ ಇಲ್ಲಿಗೆ ಬರುತ್ತೆ 8th ಬಾಕ್ಸಿಗೆ, ಯಾಕಂದರೆ ಅದೆರಡು ಪೇರಲ್ಲಿದೆ. ಬಟ್ ಏನಾಗುತ್ತೆ ಅಂದರೆ ಹೆಚ್ಗಿಂತ ಮೇಲೆ ಇಮಿಡಿಯೇಟ್ ಮೇಲೆ ಟಿ ಇರಬೇಕು, ವಿಚ್ ಇಸ್ ನಾವು ಫಸ್ಟ್ ಎಸ್ ಇಟ್ಟರೆ ಅದು ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಬಾಕ್ಸಿಂದ ಶುರು ಮಾಡೋಣ. ಎಸ್ ಇಲ್ಲಿಗೆ ಬಂದರೆ ಹೆಚ್ 7th ಬಾಕ್ಸಿಗೆ ಬರುತ್ತೆ, ಇಮಿಡಿಯೇಟ್ಲಿ ಮೇಲೆ ಟಿ ಇಡಬೇಕಾಗತ್ತೆ. ಆ್ಯಂಡ್ ಎಸ್ ಮತ್ತು ಇಗೆ 3 ಬಾಕ್ಸ್ ಗ್ಯಾಪ್ ಇರಬೇಕು. 1, 2, 3 ಇ ಇಲ್ಲಿಡೋಣ. ಇ ಮತ್ತು ಎಮ್ಗೆ 1 ಗ್ಯಾಪ್ ಇರಬೇಕು, ಅದು ಇಲ್ಲಿ ಬರುತ್ತೆ. ಎಮ್ಗಿಂತ ಕೆಳಗೆ 3 ಬಾಕ್ಸ್ ಕೆಳಗೆ ಡಬ್ಲ್ಯೂ ಇರಬೇಕು, ಅಥವಾ ಡಬ್ಲ್ಯೂಗಿಂತ 3 ಬಾಕ್ಸ್ ಮೇಲೆ ಎಮ್ ಇರಬೇಕು. ಅಂದರೆ ಎಮ್ ಮತ್ತು ಡಬ್ಲ್ಯೂಗೆ 2 ಗ್ಯಾಪ್ ಇರಬೇಕು. 1, 2 ಇಲ್ಲಿ ಡಬ್ಲ್ಯೂ ಬರುತ್ತೆ. ಲಾಸ್ಟ್ ಉಳಿದಿದ್ದು ಸಿ ಆರ್ಗಿಂತ ಮೇಲೆ ಇರಬೇಕು, ಆರ್ ಎಸ್ಗಿಂತ ಮೇಲೆ ಇರಬೇಕು. ಸೊ ಎಸ್ಗಿಂತ ಮೇಲೆ ಆಲ್ರೆಡಿ 2 ಖಾಲಿ ಇದೆ, ಅಲ್ಲಿ ನಾವು ಸಿ ಮತ್ತು ಆರ್ನ ಪ್ಲೇಸ್ ಮಾಡೋಣ. ನಮಗೆ ಫಸ್ಟು ಅಟೆಂಪ್ಟಲ್ಲೇ ಇದು ನಮಗೆ ಆನ್ಸರ್ ಸಿಕ್ಕಿದೆ. ಇದು ಸಿಕ್ಕಿರೋದು ಸರಿನಾ ತಪ್ಪ ಅದನ್ನು ಒಂದು ಸರಿ ನೋಡ್ಕೊಳ್ಳೋಣ. ಫಸ್ಟಿಂದ ನೋಡೋಣ. ಟಿ ಹೆಚ್ ಇ ಸಿ ಎಮ್ ಆರ್ ಎಸ್ ಡಬ್ಲ್ಯೂ ಕರೆಕ್ಟಾಗಿದೆ. ಕ್ವೆಶನ್ಸ್ ಒಂದು ಸರಿ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಬಾಕ್ಸಸ್ ಈಸ್ ಕೆಪ್ಟ್ ಎಕ್ಸಾಕ್ಟ್ಲಿ 3 places ಅಬೋವ್ ಎಸ್. ಎಕ್ಸಾಕ್ಟ್ಲಿ 3 places ಅಬೋವ್ ಎಸ್ ಅಂದರೆ ಎಸ್ಗಿಂತ 1, 2 ಇಲ್ಲಿ ಯಾವ್ದು ಬರುತ್ತೆ ಅಂತ. ಸೊ ಎಸ್ 1, 2, 3 ಸಿ. ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ಹೌ ಮೆನಿ ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಸಿ ಆ್ಯಂಡ್ ಟಿ. ಸಿ ಮತ್ತು ಟಿ ಮಧ್ಯೆ ಎಷ್ಟು ಬಾಕ್ಸ್ ಖಾಲಿ ಇದೆ, ಎಷ್ಟು ಬಾಕ್ಸಸ್ ಇದ್ದಾವೆ ಅಂದರೆ 2. ಆಪ್ಷನ್ 2. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ರೆಪ್ರೆಸೆಂಟ್ ಸ್ಟ್ಯಾಕ್ 3 ಆ್ಯಂಡ್ ಸ್ಟ್ಯಾಕ್ 6 ರೆಸ್ಪೆಕ್ಟಿವ್ಲಿ. ಸ್ಟ್ಯಾಕ್ 3 ಯಾವುದು ಆರ್, ಸ್ಟ್ಯಾಕ್ 6 ಇ. ಸೊ ಆರ್ ಆ್ಯಂಡ್ ಇ. ಸೊ ಆಪ್ಷನ್ ಎ ವಿಲ್ ಬಿ ದಿ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಡೆಫಿನೆಟ್ಲಿ ಫಾಲ್ಸ್. ಇ ಈಸ್ ಇಮಿಡಿಯೇಟ್ಲಿ ಅಬೋವ್ ಸಿ. 1 second. ಇ ಈಸ್ ಇಮಿಡಿಯೇಟ್ಲಿ ಅಬೋವ್ ಸಿ. ಸಿದು ಇಮಿಡಿಯೇಟ್ ಅಬೋವ್ ಇದೆ, ವಿಚ್ ಇಸ್ ಕರೆಕ್ಟ್. ಎಮ್ ಈಸ್ ಇಮಿಡಿಯೇಟ್ಲಿ ಅಬೋವ್ ಆರ್. ಎಮ್ ಆರ್ದು ಇಮಿಡಿಯೇಟ್ ಮೇಲಿದೆ, ಇದು ಕೂಡ ಸರಿ. ಹೆಚ್ ಈಸ್ ಇಮಿಡಿಯೇಟ್ಲಿ ಅಬೋವ್ ಇ. ಹೆಚ್ ಕೂಡ ಇದು ಇಮಿಡಿಯೇಟ್ ಅಬೋವ್ ಇದೆ, ಇದು ಕೂಡ ಸರಿ. ಸಿ ಈಸ್ ಇಮಿಡಿಯೇಟ್ಲಿ ಅಬೋವ್ ಎಮ್. ಸಿ ಎಮ್ನ ಇಮಿಡಿಯೇಟ್ ಅಬೋವ್ ಇದೆ, ಇದು ಕೂಡ ಕರೆಕ್ಟ್, ಅಂದರೆ ಇದು ಕರೆಕ್ಟ್ ಆಗಿರಬೇಕು. ನೋಡೋಣ. ಟಿ ಈಸ್ ಇಮಿಡಿಯೇಟ್ಲಿ ಅಬೋವ್ ಡಬ್ಲ್ಯೂ. ನೋ, ಟಿ 8 ಇದ್ದರೆ ಡಬ್ಲ್ಯೂ ಫಸ್ಟು ಸ್ಟ್ಯಾಕಲ್ಲಿದೆ. ಸೊ ದಿಸ್ ವಿಲ್ ಬಿ ದಿ ರಾಂಗ್ ಆನ್ಸರ್. ಇದು ಇವತ್ತಿನ 3ನೇ ಪಜಲ್. ಇದು ಸರ್ಟೈನ್ ನಂಬರ್ ಅಂದರೆ ನಮಗೆ ಕರೆಕ್ಟ್ ನಂಬರ್ ಗೊತ್ತಿಲ್ಲ, ಒಂದು ರೋ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನಮಗೆ ಐಡಿಯಾ ಇಲ್ಲ. ಸೊ ಆ ನಂಬರ್ನ ನಾವು ಕಂಡುಹಿಡಿಬೇಕು. ಈ ಕ್ವೆಶನ್ ಈ ರೀತಿ ಇದೆ, ಇದಕ್ಕೆ ಅನ್ಸರ್ಟೈನಿಟಿ ಅಂತ ಕರೀತಾರೆ. ನೋಡೋಣ. ಅ ಸರ್ಟೈನ್ ನಂಬರ್ ಆಫ್ ಪೀಪಲ್ ಸಿಟ್ ಇನ್ ಅ ರೋ ಫೇಸಿಂಗ್ ಸೌತ್. ಇವಾಗ ಎಲ್ಲರೂ ಸೌತ್ನ ಫೇಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ನಾರ್ತ್ನ ಫೇಸ್ ಮಾಡ್ತಾ ಇದ್ದಾರೆ ಅಂದಾಗ ನಮಗೆ ಹೀಗೆ ಉಲ್ಟಾ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಇವಾಗ ಸೌತ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ನಾರ್ತ್ ಅಂತ ಅಂದ್ಕೊಂಡ್ರೆ ಈಸಿ. ಇವಾಗ ಇದು ಈ ರೀತಿ ಫೇಸ್ ಮಾಡ್ತಾ ಇದ್ದಾರೆ, ಇದೇ ಸೌತ್ ಅಂತ ಅಂದ್ಕೊಂಡ್ರೆ ನಮಗೇನು ರಾಂಗ್ ಆನ್ಸರ್ ಸಿಗಲ್ಲ. ಸೊ ನಾವು ಆ ರೀತಿಯೇ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಡೇಟಾ ಏನಿದೆ ನೋಡ್ಕೊಳ್ಳೋಣ.
ಎನ್ ಸಿಟ್ ಥರ್ಡ್ ಟು ದ ಲೆಫ್ಟ್ ಆಫ್ ಹೆಚ್. ಹೆಚ್ನ ಥರ್ಡ್ ಟು ದ ಲೆಫ್ಟ್ ಅಂದರೆ 1 to n ಕೂರುತ್ತೆ. ಆ್ಯಂಡ್ ಐ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಹೆಚ್. ಹೆಚ್ದು ಸೆಕೆಂಡ್ ರೈಟ್ 1 2 ಇಲ್ಲಿಗೆ ಐ ಬರುತ್ತೆ. ನೆಕ್ಸ್ಟ್ 3 ಪರ್ಸನ್ ಸಿಟ್ ಬಿಟ್ವೀನ್ ಐ ಆ್ಯಂಡ್ ಎಲ್. ಐ ಮತ್ತು ಎಲ್ ಮಧ್ಯೆ 3 ಜನ ಕೂರ್ತಾರೆ. ಅಂದರೆ ಲೆಫ್ಟ್ ರೈಟ್ ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. 3 ಪರ್ಸನ್ ಸಿಟ್ ಬಿಟ್ವೀನ್ ಎಮ್. ಎಲ್ಲೋ ಯಾವುದೋ ಬಿಟ್ಟು ಎಮ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎನ್. ಎಮ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎನ್ ಇದೆ. 3 ಪರ್ಸನ್ ಸಿಟ್ ಬಿಟ್ವೀನ್ ಎಮ್ ಆ್ಯಂಡ್ ಕೆ. ಹೂ ಸಿಟ್ಸ್ ಸೆಕೆಂಡ್ ಫ್ರಮ್ ಒನ್ ಆಫ್ ದಿ ಎಂಡ್. ಇವಾಗ ನೋಡ್ಕೊಳ್ಳಿ, ನಮಗಿಲ್ಲ ಆನ್ಸರ್ ಸಿಗೋ ಥರ ಇದೆ. ಎಮ್ ಮತ್ತು ಕೆ ಮಧ್ಯೆ 3 ಜನ ಇರಬೇಕು ಅಂತ ಹೇಳಿದ್ದಾರೆ. ನಾವೇನಾದರೂ ಅದು ಒಂದು ಯಾವುದೋ ಎಂಡಿಂದ ಸೆಕೆಂಡ್ ಪರ್ಸನ್ ಅಂತ ಹೇಳಿದ್ದಾರೆ. ಇಲ್ಲಿ 1 2 3 ಕೆನ ನಾವಿಲ್ಲಿ ಇಟ್ಟರೆ ಯಾವ ಎಂಡಿಂದನೂ ಸೆಕೆಂಡ್ ಅಂತ ಅನಿಸಲ್ಲ. ಸೊ ನಾವು ಕೆನ ಈ ಕಡೆನೇ ಇಟ್ಕೋಬೇಕು ಲೆಫ್ಟಲ್ಲಿ. 1 2 3 ಕೆ ವಿಚ್ ಇಸ್ ಸೆಕೆಂಡ್ ಫ್ರಮ್ ದಿ ಒನ್ ಎಂಡ್. ಅಂದರೆ ಈ ಕಡೆ ಒಬ್ಬರು ಕೂರ್ತಾರೆ. ಇಲ್ಲಿಗೆ ನಮ್ಮದು ಲೈನ್ ಮುಗಿಯುತ್ತೆ. ಇದು 1 ಇದು ಸೆಕೆಂಡ್ ಅಂತ ಆಗುತ್ತೆ. ನಮಗೆ ಇವಾಗ ಐ ಪ್ಲೇಸ್ ಮಾಡಬೇಕು. ಅದರದ್ದು ಏನಾದರೂ ಅದರ ರಿಲೇಟೆಡ್ ಇದೆಯಾ ನೋಡೋಣ. ಆ್ಯಸ್ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಕೆ ಆ್ಯಂಡ್ ಜೆ. ಕೆ ಮತ್ತು ಜೆ ಮಧ್ಯೆ ಎಷ್ಟು ಜನ ಕೂರ್ತಾರೋ ಈಕ್ವಲ್ ಟು ಐ ಆ್ಯಂಡ್ ಎಫ್. ನಮಗೆ ಜೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಎಫ್ ಬಗ್ಗೆ ಕೂಡ ಯಾವುದೇ ಐಡಿಯಾ ಇಲ್ಲ ಇನ್ನು. ಎಫ್ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಹೆಚ್. ಎಫ್ ಹೆಚ್ದು ಇಮಿಡಿಯೇಟ್ ಲೆಫ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ನಮಗೆ ಸಿಗುತ್ತೆ. ಐ ಮತ್ತು ಎಫ್ ಮಧ್ಯೆ ಇಬ್ಬರು ಕೂರ್ತಾರೆ. ಸೊ ಕೆ ಮತ್ತು ಜೆ ಮಧ್ಯೆ ಕೂಡ ಇಬ್ಬರು ಕೂರಬೇಕು. 1 to ಜೆ 11th. ಆ್ಯಂಡ್ ಓ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಎಲ್. ಇವಾಗ ಐ ಮತ್ತು ಎಲ್ ಮಧ್ಯೆ 3 ಜನ ಇರಬೇಕು ಅಂತ ನಮಗೆ ಗೊತ್ತು. ಐ ಮತ್ತು ಎಲ್ ಮಧ್ಯೆ 3 ಜನ. ಇವಾಗ ಎಲ್ ನಾವು 3 ಜನ ಕೂತ್ಕೊಳ್ಳೋಣ. 1 2 3 ಎಲ್ ಈ ಕಡೆ ಬಂದರೆ ಇಮಿಡಿಯೇಟ್ ರೈಟ್ ಓ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ಲೇಸ್ ಇಡಕ್ಕೆ ನಮಗೆ ಎಲ್ ಮತ್ತು ಓ ಪ್ಲೇಸ್ ಮಾಡೋದಕ್ಕೆ ಇದು ಕರೆಕ್ಟ್ ಪ್ಲೇಸ್ ಅಲ್ಲ ಅಂತ ಗೊತ್ತು. ಸೊ 5 3 ಬಿಟ್ಟು 1 2 3 ಎಲ್ ಇರಬೇಕು. ಎಲ್ದು ಇಮಿಡಿಯೇಟ್ ರೈಟು ಓ ಇರಬೇಕು. ಸೊ ಇದು ನಮಗೆ ಏನು ಒಂದು ರೋ ಸಿಕ್ತು. ಇದು ಸೌತ್ ಅಂತ ಟ್ರೀಟ್ ಮಾಡಿ. ಒಟ್ಟು ಎಷ್ಟು ಜನ ಬರ್ತಾರೆ ಅಂದರೆ 1 2 3 4 5 6 7 8 9 10 11 12 13 14 15 16 17 18. ಒಂದು ಈ ರೋ ಅಲ್ಲಿ 18 ಮೆಂಬರ್ಸ್ ಅಲಾಟ್ ಆಗಿದ್ದಾರೆ. ಸೊ ಈ ಪಜಲ್ದು ಅಥವಾ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ರಿಲೇಟೆಡು 5 ಕ್ವಶನ್ಸ್ನ ಕೊಟ್ಟಿದ್ದೀನಿ. ಈ ಕ್ವಶನ್ಸಿಗೆ ಆನ್ಸರ್ ಮಾಡಿ ಕಮೆಂಟಲ್ಲಿ ಆನ್ಸರ್ನ ಹಾಕೋದಕ್ಕೆ ಕೂಡ ಟ್ರೈ ಮಾಡಿ. ಈ ವಿಡಿಯೋದು PDF ನಂದು ಟೆಲಿಗ್ರಾಮ್ ಚಾನಲಲ್ಲಿ ನಾಳೆ ಹಾಕ್ತೀನಿ. ಸೊ ಅಲ್ಲಿಗೆ ಜಾಯ್ನ್ ಆಗಿ. ಆ್ಯಂಡ್ ಟೆಲಿಗ್ರಾಮಲ್ಲಿ ಏನಂದರೆ ಡೈಲಿ ಕರೆಂಟ್ ಅಫೇರ್ಸ್ ರಿಲೇಟೆಡು 3 ಕ್ವಿಝಸ್ ಕೂಡ ಇರುತ್ತೆ. ಅದನ್ನು ಕೂಡ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಪಜಲ್ಸಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.